ಸರ್ ಈಗ ಶಾಸಕರು ನೀವೆಲ್ಲ ಪತ್ರ ಬರೆದ್ರಿ ಸರ್, ಈಗ MLCಗಳು ಕೂಡ ಪತ್ರ ಬರೆದಿದ್ದಾರೆ ಸರ್, ಸಚಿವ ಸ್ಥಾನ ಕೊಡಿ ಅಂತೇಳಿ. ತಪ್ಪೇನಿದೆ ಎಲ್ರಿಗೂ ಆಸೆ ಇರ್ತದೆ, ಎಲ್ಲರೂ ಸಚಿವರಾಗಬೇಕು ಅಂತ. ಅವ್ರವ್ರ ಪಾಪ ಅವರ ಆಸೆಗಳನ್ನು ಅವ್ರು ತೋಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಇದು. ಅವ್ರು MLAಗಳಾಗವ್ರೆ, MLCಗಳಾಗವ್ರೆ. ಅವ್ರಿಗೊಂದು ಒಂದು ಹಂತದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಅವರು ಒಂದು ಅವಧಿನಲ್ಲಿ ಕೇಳಬೇಕಲ್ಲ. ಇನ್ನು ಅವ್ರು MLC MLAಗಳು ಆಗದೇ ಇರೋ ಸಂದರ್ಭದಲ್ಲಿ ಕೇಳೋಕ್ಕೆ ಸಾಧ್ಯನಾ? ಈಗ ಅವ್ರಿಗೆ ಅಧಿಕಾರ ಇದೆ, ಕೇಳೋ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಕೆಲವರು ಸಚಿವರು ಆಗಬೇಕಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವರು ಅನುಭವಿಗಳು ಇದ್ದಾರೆ, ಕೆಲವರು ಎಲ್ಲರೂ ಕೂಡ. ಅದ್ರಲ್ಲೇನು ತಪ್ಪೇನಿಲ್ಲ. ಶಾಸಕರು ಪತ್ರ ಬರ್ತಿದ್ರೆ ಸರ್, ಆದರೆ ಸಿದ್ದರಾಮಯ್ಯ ಕೊಡೋದಕ್ಕಾಗೋದಿಲ್ಲ, ಕೇಳೋದು ಹೊರಕ್ಕಷ್ಟೇ, ಕೊಡೋದಕ್ಕಾಗೋದಿಲ್ಲ ತೀರ್ಮಾನ. ಅದು ಮಾನ್ಯ ಮುಖ್ಯಮಂತ್ರಿಗಳದ ವೈಯಕ್ತಿಕವಾದಂಥ ಅಭಿಪ್ರಾಯ, ನಾವೇನು ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅವರು, ನಮಗೂ ಮುಖ್ಯಮಂತ್ರಿ, ಅವ್ರು ಹೇಳಬೇಕು, ಹೇಳ್ತಾರೆ. ಬಟ್ ಜನಾಭಿಪ್ರಾಯ, ಶಾಸಕರ ಅಭಿಪ್ರಾಯ ಅವರು ಕೂಡ ಕೇಳಬೇಕಲ್ಲ. ಅದಕ್ಕೊಂದು ಬೆಲೆ ಇದೆಯಲ್ವಾ, ಅದಕ್ಕೊಂದು ಕಿಮ್ಮತ್ತು ಇದೆಯಲ್ವಾ. ಸರ್ ಈಗ ಶಾಸಕರು ನೀವೆಲ್ಲ ಪತ್ರ ಬರೆದ್ರಿ ಸರ್, ಈಗ MLCಗಳು ಕೂಡ ಪತ್ರ ಬರೆದಿದ್ದಾರೆ ಸರ್, ಸಚಿವ ಸ್ಥಾನ ಕೊಡಿ ಅಂತೇಳಿ. ತಪ್ಪೇನಿದೆ ಎಲ್ರಿಗೂ ಆಸೆ ಇರ್ತದೆ, ಎಲ್ಲರೂ ಸಚಿವರಾಗಬೇಕು ಅಂತ. ಅವ್ರವ್ರ ಪಾಪ ಅವರ ಆಸೆಗಳನ್ನು ಅವ್ರು ತೋಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಇದು. ಅವ್ರು MLAಗಳಾಗವ್ರೆ, MLCಗಳಾಗವ್ರೆ. ಒಂದು ಹಂತದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಅವರು ಒಂದು ಅವಧಿನಲ್ಲಿ ಕೇಳಬೇಕಲ್ಲ. ಇನ್ನು ಅವ್ರು MLC MLAಗಳು ಆಗದೇ ಇರೋ ಸಂದರ್ಭದಲ್ಲಿ ಕೇಳೋಕ್ಕೆ ಸಾಧ್ಯನಾ? ಈಗ ಅವ್ರಿಗೆ ಅಧಿಕಾರ ಇದೆ, ಕೇಳೋ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಕೆಲವರು ಸಚಿವರು ಆಗಬೇಕಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವರು ಅನುಭವಿಗಳು ಇದ್ದಾರೆ, ಕೆಲವರು ಎಲ್ಲರೂ ಕೂಡ. ಅದ್ರಲ್ಲೇನು ತಪ್ಪೇನಿಲ್ಲ. ಶಾಸಕರು ಪತ್ರ ಬರ್ತಿದ್ರೆ ಸರ್, ಆದರೆ ಸಿದ್ದರಾಮಯ್ಯ ಕೊಡೋದಕ್ಕಾಗೋದಿಲ್ಲ, ಕೇಳೋದು ಹೊರಕ್ಕಷ್ಟೇ, ಕೊಡೋದಕ್ಕಾಗೋದಿಲ್ಲ ತೀರ್ಮಾನ. ಅದು ಮಾನ್ಯ ಮುಖ್ಯಮಂತ್ರಿಗಳದ ವೈಯಕ್ತಿಕವಾದಂಥ ಅಭಿಪ್ರಾಯ, ನಾವೇನು ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅವರು, ನಮಗೂ ಮುಖ್ಯಮಂತ್ರಿ, ಅವ್ರು ಹೇಳಬೇಕು, ಹೇಳ್ತಾರೆ. ಬಟ್ ಜನಾಭಿಪ್ರಾಯ, ಶಾಸಕರ ಅಭಿಪ್ರಾಯ ಅವರು ಕೂಡ ಕೇಳಬೇಕಲ್ಲ. ಅದಕ್ಕೊಂದು ಬೆಲೆ ಇದೆಯಲ್ವಾ, ಅದಕ್ಕೊಂದು ಕಿಮ್ಮತ್ತು ಇದೆಯಲ್ವಾ. ಸರ್ ಈಗ ಶಾಸಕರು ನೀವೆಲ್ಲ ಪತ್ರ ಬರೆದ್ರಿ ಸರ್, ಈಗ MLCಗಳು ಕೂಡ ಪತ್ರ ಬರೆದಿದ್ದಾರೆ ಸರ್, ಸಚಿವ ಸ್ಥಾನ ಕೊಡಿ ಅಂತೇಳಿ. ತಪ್ಪೇನಿದೆ ಎಲ್ರಿಗೂ ಆಸೆ ಇರ್ತದೆ, ಎಲ್ಲರೂ ಸಚಿವರಾಗಬೇಕು ಅಂತ. ಅವ್ರವ್ರ ಪಾಪ ಅವರ ಆಸೆಗಳನ್ನು ಅವ್ರು ತೋಡ್ಕೊಳ್ತಾರೆ. ಪ್ರಜಾಪ್ರಭುತ್ವ ಇದು. ಅವ್ರು MLAಗಳಾಗವ್ರೆ, MLCಗಳಾಗವ್ರೆ. ಒಂದು ಹಂತದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಅವರು ಒಂದು ಅವಧಿನಲ್ಲಿ ಕೇಳಬೇಕಲ್ಲ. ಇನ್ನು ಅವ್ರು MLC MLAಗಳು ಆಗದೇ ಇರೋ ಸಂದರ್ಭದಲ್ಲಿ ಕೇಳೋಕ್ಕೆ ಸಾಧ್ಯನಾ? ಈಗ ಅವ್ರಿಗೆ ಅಧಿಕಾರ ಇದೆ, ಕೇಳೋ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ. ಕೆಲವರು ಸಚಿವರು ಆಗಬೇಕಂತ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವರು ಅನುಭವಿಗಳು ಇದ್ದಾರೆ, ಕೆಲವರು ಎಲ್ಲರೂ ಕೂಡ. ಅದ್ರಲ್ಲೇನು ತಪ್ಪೇನಿಲ್ಲ. ಶಾಸಕರು ಪತ್ರ ಬರ್ತಿದ್ರೆ ಸರ್, ಆದರೆ ಸಿದ್ದರಾಮಯ್ಯ ಕೊಡೋದಕ್ಕಾಗೋದಿಲ್ಲ, ಕೇಳೋದು ಹೊರಕ್ಕಷ್ಟೇ, ಕೊಡೋದಕ್ಕಾಗೋದಿಲ್ಲ ತೀರ್ಮಾನ. ಅದು ಮಾನ್ಯ ಮುಖ್ಯಮಂತ್ರಿಗಳದ ವೈಯಕ್ತಿಕವಾದಂಥ ಅಭಿಪ್ರಾಯ, ನಾವೇನು ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅವರು, ನಮಗೂ ಮುಖ್ಯಮಂತ್ರಿ, ಅವ್ರು ಹೇಳಬೇಕು, ಹೇಳ್ತಾರೆ. ಬಟ್ ಜನಾಭಿಪ್ರಾಯ, ಶಾಸಕರ ಅಭಿಪ್ರಾಯ ಅವರು ಕೂಡ ಕೇಳಬೇಕಲ್ಲ. ಅದಕ್ಕೊಂದು ಬೆಲೆ ಇದೆಯಲ್ವಾ, ಅದಕ್ಕೊಂದು ಕಿಮ್ಮತ್ತು ಇದೆಯಲ್ವಾ.